ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಹಬ್ಬದ ದಿನದ ವೀಡಿಯೋ. ಇವತ್ತು ಎಲ್ಲ ಕೆಲಸ ಲೇಟ್ ಆಯಿತು. ಯಾಕೋ ಇವತ್ತಿನ ದಿನ ಟೈಮೇ ಚೆನ್ನಾಗಿಲ್ಲ. ಹಾಗಾಗಿ 10 ಗಂಟೆ ಆಗೋಗಿತ್ತು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಇನ್ನು ಹೊಸ್ಲಿಗೆ ಎಲ್ಲ ಅರ್ಶಿನ ಕುಂಕುಮ ಹಚ್ಚಿ ದೇವ್ರಿಗೆಲ್ಲ ಅಲಂಕಾರ ಮಾಡಬೇಕು. ಹೂವೆಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದೆ. ನೆನ್ನೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನಬೇಕು. ಹೂವೆಲ್ಲ ನೆನ್ನೆನೆ ತೊಗೊಬಂದು ಇಟ್ಟಿದ್ದೆ. ಹಾಗಾಗಿ ನನಗೆ ತುಂಬ ಜಾಸ್ತಿ ಹೂವಿದ್ರೆ ಇಷ್ಟ ದೇವ್ರಿಗೆ. ತುಂಬ ಲೇಟ್ ಆಯಿತು ಇವತ್ತು. ಯಾಕೋ ಬೇಗ ಇದ್ರೂ ಲೇಟ್ ಆಯಿತು. ಹಂಗಾಗಿ ಬೇಗ ಮಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ. ನೀವೆಲ್ಲ ಹೇಗೆ ಆಚರಿಸಿದ್ದೀರಾ ಹಬ್ಬ ಹೇಳಿ. ನಾನಿವತ್ತು ಹಬ್ಬ ಆಚರಿಸಂಗಿರಲಿಲ್ಲ ಈ ವರ್ಷ. ಯಾಕಂದರೆ ಮತ್ತೆ ತೀರೋಗಿದ್ರು. ಹಾಗಾಗಿ ಕೆಲಸ ಮಾಡೋಂಗಿರಲಿಲ್ಲ. ಸಿಂಪಲಾಗಿ ಪೂಜೆ ಮಾಡಿ ಇಟ್ಬಿಟ್ಟು ತಿಂಡಿ ಮಾಡಬೇಕು. ತಿಂಡಿನೂ ಮಾಡಿಲ್ಲ ಇವತ್ತು. ಹಂಗಾಗಿ ಯಾಕೋ ಟೈಮ್ ಚೆನ್ನಾಗಿಲ್ಲ ಅಂತ ಬೇಗ ಪೂಜೆ ಮಾಡ್ತಾಯಿದ್ದೆ. ಹೂವೆಲ್ಲ ಅಲಂಕಾರ ಆಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗ ತಿಂಡಿಗೆ ಇವಾಗ ತಿಂಡಿ ಮಾಡೋಕ್ಕೆ ಬಂದಿದ್ದೆ. ತಿಂಡಿ ಇವತ್ತು ರವೆ ಇಡ್ಲಿ. ಸ್ವಲ್ಪ ಸ್ಪೆಷಲ್ ಹಬ್ಬ ಅಂತ ಸ್ಟಫ್ ಇಡ್ಲಿ ಮಾಡ್ತಾಯಿದ್ದೀನಿ. ರಾತ್ರಿಯೇ ರವೆ ಉದ್ದಿನಬೇಳೆ ರುಬ್ಬಿಟ್ಟು ರವೆ ಚೆನ್ನಾಗಿ ತೊಳೆದ್ಬಿಟ್ಟು 1-2 ಸರಿ ನೆನೆ ಹಾಕ್ಬಿಟ್ಟು ಕ್ಯಾರೆಟ್ ಈರುಳ್ಳಿ ಎಲ್ಲ ಪಲ್ಯ ಮಾಡ್ಕೊಂಡು ಹಾಕ್ಬಿಟ್ಟು ಬೇಯಿಸಿಟ್ಟೆ 10 ನಿಮಿಷ. ಇಡ್ಲಿ ರೆಡಿ ಆಯಿತು. ಚೆನ್ನಾಗಿ ಬಂದಿದೆ ನೋಡಿ, ತೋರಿಸ್ತೀನಿ. ಕಟ್ ಮಾಡಿದ್ದೀನಿ. ಸ್ಟಫಿಂಗ್ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೂಪರಾಗಿ ಬಂದಿತ್ತು. ಟೇಸ್ಟ್ ಅಂತೂ ನನ್ನ ಮಗನಿಗೆ ಸೂಪರಾಗಿದೆ ಅಂತ ಹೇಳ್ದ. ಇವಾಗ ತಿಂಡಿ ಎಲ್ಲ ಆಯಿತು. ಪಾತ್ರೆ ತೊಳಿಬೇಕು. ಈ ಸಾರಿ ಏನು ವರಲಕ್ಷ್ಮಿ ಕಳಶ ಏನು ಪೂಜೆ ಏನಿಲ್ಲ ನಮ್ಮ ಮನೇಲಿ. ಹಂಗಾಗಿ ಪೂಜೆ ಮಾಡಿ ರವೆ ಇಡ್ಲಿ ಮಾಡಿದೆ. ರವೆ ಇಡ್ಲಿ ಮತ್ತು ಚಟ್ನಿ ಆಯಿತು. ಮಧ್ಯಾಹ್ನ ಅಡುಗೆ ಬೇಳೆ ಸಾಂಬಾರು ಮಾಡಬೇಕು. ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ಆಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇಡ್ಲಿ ನೋಡಿ ಈ ಥರ ಬಂದಿತ್ತು. ಚೆನ್ನಾಗಿತ್ತು ಟೇಸ್ಟ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಅತ್ತಿಗೆ ಮನೆಗೆ ಬಂದೆ. ಅಡುಗೆನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ಈ ಥರ ನೋಡಿರ್ತೀರ ನೀವು. ಸರಸ್ವತಿ ಅಕ್ಕ ಚೆನ್ನಾಗಿ ಮಾಡಿರ್ತಾರೆ. ನಾವು ಪುಟ್ಟಿ ಅಕ್ಕ ಅನ್ನೋದು. ವರ್ಷ ಹಿಂಗೆ ಚೆನ್ನಾಗಿ ಮಾಡಿರ್ತಾರೆ. ಲಕ್ಷ್ಮಿ ನೋಡೋಕ್ಕೆ ಒಂದು ಚೆಂದ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿತ್ತು ನೋಡೋಕ್ಕೆ. ಒಂಥರ ಮುಗಿಸ್ಕೊಂಡು ಬೇಗ ಇಲ್ಲಿ ಕುಂಕುಮ ತಗೊಂಡು ಇನ್ನೊಬ್ಬರು ಅದಕ್ಕೆ ಮನೆಗೆ ಹೇಳಿದರು. ಅಲ್ಲೋಗಿದ್ದೆ. ಅಲ್ಲೂ ಕುಂಕುಮ ತಗೊಂಡು ಇವಾಗ ಮನೆಗೆ ಹೊಡ್ತೀನಿ. ನೋಡೋಕ್ಕೆ ಚೆಂದ ಲಕ್ಷ್ಮಿ ಈ ಥರ ಅಲಂಕಾರ ಮಾಡಿದಾಗ. ನಾನು ದೇವ್ರ ಮನೆಯಲ್ಲೇ ಮಾಡೋದು, ಆಚೆ ಏನು ಮಾಡಲ್ಲ. ಇವರು ಆಚೆ ಹಾಲಲ್ಲಿ ಮಾಡಿದ್ದಾರೆ. ಅವರು ಸರಸ್ವತಿ ಅಕ್ಕ ಒಳಗಡೆ ದೇವ್ರ ಮನೆಯಲ್ಲೇ ಮಾಡಿದ್ದಾರೆ. ಸಂಜೆ ಮನೆಗೆ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ನನ್ನ ಫೇವ್ರೆಟ್ ಸೀರೆ ಅನ್ಬೋದು ಇದು ರನ್ನಿಂಗಲ್ಲೇ ಬಂದಿತ್ತು ಬ್ಲೌಸು. ಹಂಗಾಗಿ ಸ್ಟಿಚ್ ಮಾಡಿಸಿರಲಿಲ್ಲ. ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕೊಂಡೆ. ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಇಷ್ಟ ಆಯ್ತಾ ಹೇಳಿ. ನನ್ನ ಫೇವ್ರೆಟ್ ಸೀರೆ. ಇದನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ಕೇಳಿದ, ಮಾಡಿರಲಿಲ್ಲ ಮಧ್ಯಾಹ್ನ. ಸಂಜೆ ಪೂಜೆ ಎಲ್ಲ ಆಯಿತು. ಇವಾಗ ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿದ್ಬಿಟ್ಟು ಪಾಯಸ ಮಾಡಬೇಕು. ಸ್ವೀಟ್ ಏನು ಮಾಡಿರಲಿಲ್ಲ. ಹಾಗಾಗಿ ಶಾವಿಗೆ ಮತ್ತು ನೈಲಾನ್ ಸಾಬುದಾನ. ಸರಿ ಕರೆಕ್ಟಾಗಿ ಇನ್ನೊಂದು ಹೇಗಿರ್ತಾರೆ. ಹಂಗಾಗಿ ನಮ್ಮ ಮನೇಲೇನು ಈ ಸರಿ ಲಕ್ಷ್ಮಿ ಏನು ಕೂರ್ಸಲ್ಲ. ಮತ್ತೆ ತಿರೋಗಿದ್ರಲ್ಲ, ಹಂಗಾಗಿ ನಂಗೆ ಹಂಗೆ ಮಾತಾಡೋಕ್ಕೆ ಬರೋದು. ಹಾಂ ಮಾಡಿದ್ದೀನಿ. ಟೀದು ಕಾಣಿಸ್ತಾ ಇಲ್ಲ. ಟೀದು ಟೀ ರೆಡಿ ಆಯ್ತು. ಇದು ನನಗೆ ನೋಡಿ ನನ್ನ ಫೇವ್ರೇಟ್ ಸೀರೆ. ಇದು ಪಿಂಕ್ ಬರುತ್ತೆ.
ಇದಕ್ಕೆ ಬ್ಲ್ಯಾಕ್ ಕಲರ್ ನೆಟ್ಟೆಡ್ ಬ್ಲೌಸ್ ಹಾಕಿದ್ದೀನಿ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ನೋಡಿ. ಇವಾಗ ಸ್ವೀಟ್ ಮಾಡಬೇಕು. ಸ್ವೀಟ್ ಮಾಡೋಣ ಬನ್ನಿ. ಟೀ ಮಾಡ್ಕೊಂಡು ಕುಡಿತಾ ಸ್ವಲ್ಪ ಟಿ ವಿ ನೋಡ್ತಾ ಅಳತೆ ಹೊಡ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ನನ್ನ ಮಗ ಹಂಗೇ ಸ್ವಲ್ಪ ಟಿ ವಿ ನೋಡ್ತಾ ಸ್ವಲ್ಪ ಅಳತೆ ಹೊಡಿತಾ ಮಾತಾಡ್ತಾ ಕೂತಿರ್ತೀವಿ. ಅವನೇನೋ ಸ್ವೀಟ್ ಯಾರೋ ಕೊಟ್ಟಿದ್ರು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ. ಚೆನ್ನಾಗಿರುತ್ತೆ. ಅದೇ ಅದು ನಮ್ಮ ಮನೆಯವ್ರ ಫೇವ್ರೇಟ್. ಫಿಲಮ್ ನೋಡ್ತಾ ಇದ್ದಾರೆ. ನಾನೇನೋ ಮಾತಾಡ್ತಾ ಅವ್ರನ್ನ ರೇಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಂಗೇ ಮಾತಾಡ್ತಾ ಕುಡಿಯೋದು ಚೆನ್ನಾಗಿರುತ್ತೆ ಒಂಥರ. ನೀವು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಹೇಳಿ. ನಮ್ಗೆ ಈ ಥರ ಇಷ್ಟ. ಮಾತಾಡ್ತಾ ಊಟ ತಿಂಡಿ ಎಲ್ಲ ಅಷ್ಟೇನು ಫೋನ್ ನೋಡೋಲ್ಲ. ಊಟ ಮಾಡ್ಬೇಕಾರೆ ಟೀ ಕುಡಿಬೇಕಾರೆ ಟಿ ವಿ ಹಾಕ್ಕೊಂಡು ಇಲ್ಲೇನೋ ನಾವೆಲ್ಲ ಮಾತಾಡ್ಕೊಂಡು ಮಾಡ್ತೀವಿ. ಅಷ್ಟರಲ್ಲಿ ಆಂಟಿ ಬಂದರು. ಆಂಟಿಗೆ ಕುಂಕುಮ ಕೊಟ್ಬಿಟ್ಟು ಆಂಟಿ ರೇಗಿಸ್ತಾಯಿದ್ರು, ಬೇಗ ಪೂಜೆ ಮಾಡಿಬಿಡ್ತಿದ್ದೆ ನಾ 5 ಗಂಟೆಗೆ, ಯಾಕೆ ಲೈಟ್ ಆನ್ ಆಗಿಲ್ಲ ಸುಮಾರು ಮನೇಲಿ ಅಂತ. ಆಮೇಲೆ ನೆನಪಾಯ್ತಂತೆ ಅವ್ರಿಗೆ ಅತ್ತೆ ತೀರೋಗಿದ್ರು ಅಂತ. ಹಾಗಾಗಿ ಸ್ವಲ್ಪ ಸಾಬುದಾನ ಪಾಯಸ ಮಾಡೋದ ಅಂತ ಅವ್ರ ಆಂಟಿ ಹೋದ್ಮೇಲೆ ಒಗ್ಗರಣೆ ಮಾಡ್ತಾಯಿದ್ದೆ. ಏನು ಹೇಳ್ಬೇಕಾಯ್ತು ಅಂದರೆ ಸಾಬುದಾನ ಇದನ್ನು ಹುರಿದ್ಬಿಟ್ಟು ಕೂಗಿಸಿಟ್ಟೆ ಅಷ್ಟೇ. ಕೂಗಿಸಿಟ್ಬಿಟ್ಟು ಕುಂಕುಮ ತಗೊಂಡು ಬರೋಣ ಅಂತ ಹೋದವಳು 9 ಗಂಟೆ 10 ಗಂಟೆ ಆಯಿತು. ತುಂಬ ಟಯರ್ಡಾಗಿತ್ತು. ಹಂಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸಾರಿ, ನೆಕ್ಸ್ಟು ಮಾಡಿದಾಗ ಫುಲ್ ವೀಡಿಯೋ ಹಾಕ್ತೀನಿ. ಯಾವುದು ಅಡುಗೆನೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಾರಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ ಯಾರೂ. 2 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ 1 ಬೌಲ್ ಹಾಕಿದ್ದೆ. ಅದಕ್ಕೆ 3 ಅಷ್ಟೇನೋ ನೀರು ಹಾಕಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. 2 ವಿಸಲ್ ಹಾಕಿಸಿ ಅದು ಒಂಥರ ಬಬಲ್ಸ್ ಥರ ಚೆನ್ನಾಗಾಗುತ್ತೆ. ಅದು ದಪ್ಪದೇನೋ ನೆನೆಸ್ಬಿಟ್ಟೇನೋ ಹಾಕಬೇಕು. ಅದು ನಾನು ಒಂದು ಸಾರಿನೂ ಮಾಡಿಲ್ಲ. ಚೆನ್ನಾಗಾಗಿತ್ತು. ಅದೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸಾರಿ, ನೆಕ್ಸ್ಟ್ ಹಾಕ್ತೀನಿ. ನಮಗೆ ಸ್ವಲ್ಪ ಕಡಿಮೆ ಇರಬೇಕು ಸ್ವೀಟು, ಹಂಗಾಗಿ ಕಡಿಮೆ ಸ್ವೀಟಲ್ಲಿ ಮಾಡ್ತೀನಿ. ರಾತ್ರಿ ಊಟ ಇಷ್ಟು ರೆಡಿ ಮಾಡಿದೆ. ಟಯರ್ಡಾಗಿ ಹೋಗಿತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರಿಗೆಲ್ಲ ಊಟ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವಾಗ ಬಂದೆ ನೋಡಿ ಕುಂಕುಮ ತಗೊಳಕ್ಕೆ ಹೋಗಿ ಲೇಟ್ ಆಗೋಯ್ತು. ಊಟ ರೆಡಿ, ಊಟ ಮಾಡಬೇಕು. ಪಾಯಸ ಮತ್ತು ಯಾವುದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗೋಯ್ತು. ಬೇಗ ಬೇಗ ಮಾಡಿಬಿಟ್ಟೆ. ನೆಕ್ಸ್ಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಫುಲ್ ರೆಸಿಪಿ. ಹಾಗೆಯೇ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಆಗೋಗಿದೆ. ಬಾಯ್ ಬಾಯ್, ಗುಡ್ ನೈಟ್.